ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿದೆ, ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ಕನ್ಯಾ ರಾಶಿಯವರು, ಕನ್ಯಾ ರಾಶಿಗೆ ಈಗ ಗುರುಬಲ ಇತ್ತು, ಭಾಗ್ಯದಲ್ಲಿ ಗುರುವಿದ್ದ. ಇದೀಗ ಕರ್ಮಸ್ಥಾನಕ್ಕೆ, ಯಾರೂ ನಿಮ್ಮದಾಗಿರತಕ್ಕಂತಹ ಕನ್ಯಾ ರಾಶಿಯವರ ಕರ್ಮಸ್ಥಾನ ನಿಮ್ಮ 10ನೇ ಮನೆ. ಆ 10ನೇ ಮನೆಯನ್ನು ನೀವು ಏನೇನು ಉದ್ಯೋಗ ಸ್ಥಾನ ಅಂತ ಕರಿತೀರೋ, ಉದ್ಯೋಗಕ್ಕೆ ಸಂಬಂಧಪಡ್ತಕ್ಕಂತಹದ್ದೆಲ್ಲವೂ ಕೂಡ ಮತ್ತು ನಿಮ್ಮನ್ನು ಜ್ಞಾಪಕ ಮಾಡಿಸುತ್ತೆ. ಕೆಲವೊಂದು ಹಳೆಯ ವಿಚಾರಗಳನ್ನು ಮತ್ತು ಜ್ಞಾಪಕ ಮಾಡಿಸ್ತಾ ಬರುತ್ತೆ. ಆಮೇಲೆ ನಿಮ್ಮ ಹಿಂದಿನವರೆಲ್ಲರೂ ಕೂಡ ನೆನಪು ಬರುತ್ತಾರೆ. ಅವರಿದ್ದಾಗ ಹೀಗಿತ್ತು ಹಾಗಿತ್ತು ಅಂತ ಎಲ್ಲ ನೆನಪು ಮಾಡ್ಕೊಳ್ಳಿ, ಚೆನ್ನಾಗಿದೆ. ಹಿಂದಿರುಗಿ ನೋಡಿ, ಚೆನ್ನಾಗಿದೆ. ಹಿಂದೆ ಉಳಿಯಬೇಡಿ, ಯಾವುದೇ ಕಾರಣಕ್ಕೂ ಹಿಂದೆ ಉಳಿಯದೆ ಮುಂದೆ ಹೆಜ್ಜೆ ಇಡಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ತಾಪತ್ರಗಳು ಹೆಚ್ಚಿಗೆ ಕಾಣಿಸ್ಕೊಳ್ತವೆ. ತುಂಬ ಸೆನ್ಸಿಟಿವ್ ಆಗಿರತಕ್ಕಂತಹದ್ದು. ಅದು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಒಂದು ರೀತಿಯ ಸಣ್ಣ ವಿಚಾರಕ್ಕೆ ಹತ್ತು ಬಿಡುವಂಥದ್ದು, ಇವೆಲ್ಲವೂ ಕೂಡ ಮಾಡ್ಕೊಳ್ತಿರ್ತೀರಿ. ನಮ್ಮ ತಂದೆ ಇದ್ದಾಗ ತುಂಬ ಚೆನ್ನಾಗಿತ್ತು, ನಮ್ಮ ಅಜ್ಜಿ ಇದ್ದಾಗ ಬಹಳ ಚೆನ್ನಾಗಿತ್ತು, ಇವೆಲ್ಲ ಏನೋ ಒಟ್ಟಾರೆಯಾಗಿ ಯಾರು ನಿಮಗೆ ಆಪ್ತರಾಗಿದ್ದರು ನಿಮ್ಮ ವಲಯದಲ್ಲಿ, ಅಂತಹ ಆಪ್ತ ವಲಯದಲ್ಲಿರ್ತಕ್ಕಂಥವ್ರನ್ನ ಕಳೆದುಕೊಂಡ ನೆನಪುಗಳು ಮತ್ತು ನಿಮ್ಮನ್ನು ಕಾಡುವ ಸಾಧ್ಯತೆ ಇರುತ್ತೆ ಈ ವರ್ಷ. ಒಟ್ಟಾರೆ ನಿಮಗೆ ಯಾರಾದರೂ ಹೇಳಿದರೆ, ಎಂದಾದರೂ ಹೇಳಿದರೆ, ಈ ದಿನಗಳಲ್ಲಿ ನಿಮಗೆ ಪರ್ವಕಾಲ, ಗುರುಕ್ಷೇತ್ರಕ್ಕೆ ಹೋಗಿ ಬನ್ನಿ ಅಂತಂದಾಗ ಗುರುವಿನ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂತಹದ್ದನ್ನು ತಾವು ಮಾಡಿಕೊಳ್ಳಿ. ಕನ್ಯಾ ರಾಶಿಯವರು ಎಲ್ಲಿಯಾದರೂ ಹೋಗಲೇಬೇಕು ಅಂತಂದರೆ ಗುರು ದತ್ತಾತ್ರೇಯರ ದೇವಾಲಯ ಗಾಣಗಾಪುರ ಅಥವಾ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ಸಂಬಂಧಪಟ್ಟ ಬೃಹಸ್ಪತಿ ದೇವಾಲಯ ಎಲ್ಲಿ ನಿಮಗೆ ಕಾಣುತ್ತೋ, ಅಥವಾ ಕೃಷ್ಣ ಕೂಡ ಜಗದ್ಗುರು ಆಗಿರೋದ್ರಿಂದ ಗುರುವಾಯೂರು ದೇವಾಲಯಕ್ಕೆ ಹೋಗಿ ಸರೆಂಡರ್ ಆಗ್ತೀನಿ ಅಂತಂದರೆ ಅಲ್ಲಿ ಒಂದಷ್ಟು ದೀಪಗಳು ಹಚ್ಚಿಬಿಡ್ತೀನಿ ಅಂದರೆ ಕೃಷ್ಣ ಕುಣದಾಡ ಬಿಡ್ತಾನಂತೆ, ಅವನೇ ಗುರುವಾಗಿ ನಿಮ್ಮನ್ನು ಕಾಯ್ತಾ ಇರ್ತಾನಂತೆ. ಅಂತಹ ಗುರುವಿಗೆ ತುಳಸಿಯನ್ನು ಕೊಡತಕ್ಕಂತಹದ್ದು, ಏಕಾದಶಿಗಳನ್ನು ಆಚರಣೆ ಮಾಡತಕ್ಕಂತಹದ್ದು, ಯಾರಾದರೂ ಈ ಬಡವರಿಗೆ ನಿಮಗಲಾಗಿರೋ ಸೇವೆಯನ್ನು ಮಾಡತಕ್ಕಂಥದ್ದು, ಅನ್ನದಾನ ಮಾಡುವಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಗಿಡಗಳನ್ನು ನೆಡೋದು. ಕನ್ಯಾ ರಾಶಿಯವರು ಒಂದಷ್ಟು ಗಿಡಗಳನ್ನು ನೆಡುವಂಥದ್ದು, ಅದು ತುಳಸಿ ಗಿಡ ನೆಡ್ತೀರೋ, ಮಾವಿನ ಗಿಡ ನೆಡ್ತೀರೋ, ಹರಳಿ ಗಿಡ ನೆಡ್ತೀರೋ, ಯಾವುದು ಯಾರಿಗೂ ಉಪಯೋಗವಾಗುತ್ತೋ ಆ ರೀತಿಯಾಗಿ ಕೊಟ್ಟು ಕಾಣಿಕೆಯಾಗಿ ಕೊಡುಗೆಯಾಗಿ ಕೊಡುತ್ತಾ ಬನ್ನಿ. ನಿಮಗೆ ಗುರುಬಲ ಇಲ್ಲ ಈ ವರ್ಷ, ಗುರುಬಲ ಇಲ್ಲ ನಿಜ. ಗುರುವಿನ ಫಲ ಪಡ್ಕೊಳ್ಳಲಿಕ್ಕೆ, ಗುರುವಿನ ಕೃಪೆ ಪಡ್ಕೊಳ್ಳಲಿಕ್ಕೆ, ಗುರುವಿನ ಆಶೀರ್ವಾದ ಪಡ್ಕೊಳ್ಳಲಿಕ್ಕೆ ಅವಕಾಶವಿದೆ. ಯಾರಾದರೂ ನಿಮಗೆ ಸಂಬಂಧಪಟ್ಟ ಗುರುಗಳಿಂದ ಒಂದಷ್ಟು ಅಕ್ಷತೆಯನ್ನು ತೆಗೆದುಕೊಳ್ತಕ್ಕಂತಹದ್ದು, ಆ ಅಕ್ಷತೆ ನಿಮ್ಮ ಬಳಿ ಇಟ್ಕೊಳ್ತಕ್ಕಂತಹದ್ದು, ನಿಮ್ಮ ಪ್ರಯತ್ನಪೂರ್ವಕವಾಗಿರತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಅಕ್ಷತೆಯನ್ನು ಗುರುಗಳೇ ನನಗೆ ಆಶೀರ್ವಾದ ಮಾಡಿದ್ರಂಥ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಂಡು ನಿಮ್ಮ ಪ್ರಯತ್ನ ಮುಂದುವರೆಯಲಿ, ಮುಂದೆ ಬರ್ತಾನೆ ಇರ್ತೀರಿ. ಯಾರೋ ಹೇಳಿದ್ರು ನನಗೆ ಗುರುಬಲ ಇಲ್ಲ ಅಂತೇಳಿ, ಹಾಗೇನು ಅನಿಸ್ಲಿಲ್ಲ ನನಗೆ. ಗುರುಬಲ ಇದ್ದಾಗಲೂ ಅಷ್ಟೇ ಚೆನ್ನಾಗಿದೆ, ಈಗಲೂ ನಾನು ಪ್ರಯತ್ನ ಪಟ್ಟ ಎಲ್ಲ ಕೆಲಸ ಸಕ್ಸಸ್ ಆಗುತ್ತಾ ಇದ್ದೇನೆ ಅನ್ನೋದು ನಿಮಗೆ ಗೋಚರ ಆಗುತ್ತೆ. ಪ್ರೀತಿ ಬಂಧುಗಳು ಹಾಗೇ ತೆಗೆದುಕೊಳ್ಳಿ, ಯಾವುದೇ ಕಾರಣಕ್ಕೂ ನೆಗೆಟಿವನ್ನ ತೆಗೆದುಕೊಳ್ಳೋದು, ನನಗೆ ಈ ವರ್ಷ ಯಾವ ಮೂಲೆಯಿಂದ ಹಣ ಬರಲ್ವೇನೋ, ನಾನು ಪ್ರಯತ್ನ ಪಟ್ಟರೆ ನನಗೆ ಆ ಹಣ ಸಿಗಲ್ವೇನೋ, ನನಗೆ ಜಾಬ್ ಸಿಗಲ್ವೇನೋ, ನಾನು ಒಂಟಿಯಾಗಿ ಆಗ್ಬಿಟ್ನೇನೋ, ಇವೆಲ್ಲ ಖಿನ್ನತೆಗೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಮಾತ್ರವಾಗಿಯೂ ಅವಕಾಶವನ್ನು ಮಾಡಿಕೊಡಬೇಡಿ. ಇದು ನೆನಪಿಟ್ಕೊಂಡು ಮುಂದುವರತಕ್ಕಂತಹದ್ದು. ಇನ್ನು ನಾನು ಏನಾದರೂ ರೆಮಿಡಿ ಅಂತ ಮಾಡ್ಕೊಳ್ತೀನಿ ಅಂತಂದರೆ, ಮೊದಲ ನೀವು ಆದ್ಯತೆ ಕೊಡೋದಾದರೆ ಫಸ್ಟ್ ಪ್ರಿಫರೆನ್ಸ್ ಅಂತ ಏನಾಯಿತು ಅಂತಂದರೆ ಗಿಡವನ್ನು ನೆಡೋದು. ಯಾರಿಗಾದರೂ ಅದು ರೈತರಿಗೆ ಕೊಡ್ತೀರೋ, ನಿಮ್ಮ ಮನೆಯ ಅಕ್ಕಪಕ್ಕನ ನೆಡ್ತೀರೋ, ಯಾವುದೋ ಒಂದು ದೇವಾಲಯದ ಪ್ರಾಂಗಣದಲ್ಲಿ ನೆಡ್ತೀರೋ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ತುಳಸಿಗೆ ಬಹಳ ಮಹತ್ವವನ್ನು ಕೊಡತಕ್ಕಂತಹದ್ದು. ನಿಮಗೆ ಯಾವ ಒಂದು ಘಟನೆ ನೆನಪು ಮಾಡಿಕೊಂಡು ನೀವು ಅಳುತ್ತಾ ಇದ್ದರೂ ಆ ಅಳು ನಿಲ್ಲಿಸಬೇಕಾದ್ರೆ ತುಳಸಿಯನ್ನು ಸ್ವಲ್ಪ ಹೆಚ್ಚಿಗೆ ಆರಾಧನೆ ಮಾಡತಕ್ಕಂತಹದ್ದು, ತುಳಸಿ ಕೃಷ್ಣನಿಗೆ ಅರ್ಪಣೆ ಮಾಡತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಕೃಷ್ಣ ನಾಮ ನಿಮ್ಮ ನಾಲಿಗೆಯಲ್ಲಿ ನೆಲೆದಾಡ್ತಿರಬೇಕಾಗತ್ತೆ. ಇನ್ನು ನಿಮ್ಮ ಜಾತಕವನ್ನು ಒಮ್ಮೆ ನೀವು ಪರಿಗಣಿಸ್ತಾ ನೋಡಿಕೊಳ್ತಾ ಅದರ ಪ್ರಕಾರವಾಗಿ ಕೂಡ ರೆಮಿಡಿಯನ್ನು ಮಾಡಿಕೊಂಡು ಮುಂದುವರಿತೀರಿ ಅಂತಂದರೆ ಗುರುಬಲ ಇದ್ದಷ್ಟೇ ಸಂತುಷ್ಟಿಯನ್ನು ತಾವು ಪಡ್ಕೊಳ್ತೀರಿ ಕನ್ಯಾ ರಾಶಿಯವರು. ಅದ್ಭುತವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ.
ಹರೇ ಶ್ರೀನಿವಾಸ. ಶುಭಂ ಭೂಯಾತ್. ಫಲಿತಾಗಲಿ. ಕನ್ಯಾ ರಾಶಿಯವರಿಗೆ ಗುರು 10ನೇ ಮನೆಗೆ ಬರ್ತಾ ಇದೆ. ಜೊತೆಗೆ ಇವರಿಗೆ ಸಾಕಷ್ಟು ಒಂದು ನೋವುಗಳಿರುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಮನಸ್ತಾಪಗಳು ಮಾಡ್ಕೊಳ್ಳುವಂಥದ್ದು, ಅಳುವಂಥದ್ದು, ಈ ರೀತಿಯಾಗಿರುವಂಥ ಸಂದರ್ಭ ಈ ಒಂದು ವರ್ಷ ಇರುತ್ತೆ. ಆದರೂ ಕೂಡ ನಿಮ್ಮ ಜಾತಕವನ್ನು ನೋಡಿಕೊಂಡು ಗುರು ಎಲ್ಲಿದ್ದಾನೆ, ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನ ನೀವು ಕೂಡ ನೋಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ರು. ಅದಷ್ಟೇ ಅಲ್ಲದೆ ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಳ್ಬೇಕು. ಜೊತೆಯಲ್ಲಿ ತುಳಸಿಯನ್ನು ಕೊಡೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಪರಿಹಾರಗಳನ್ನ ನೀವು ಕಾಣ್ತೀರಾ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.